ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮೈಸೂರಲ್ಲಿರೋದು 2ನೇ ದಿನ. ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಸೊ ಬೆಳಿಗ್ಗೆನೇ ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಹೋಗ್ತಾ ಇದ್ದೀವಿ. ಬಿಕಾಸ್ ಲಾಸ್ಟ್ 2 ಇಯರ್ಸಿಂದ ಬರ್ತಾ ಇದ್ದೀವಿ ನಾವು ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಮಾಡಬೇಕಂತ. ಬಟ್ ದರ್ಶನನೇ ಸಿಕ್ಕಿರಲಿಲ್ಲ ಯಾವಾಗ್ಲೂ. ಸೊ ಅದಕ್ಕೋಸ್ಕರ ಇವತ್ತು ದರ್ಶನ ಮಾಡಲೇಬೇಕಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಬಂದ್ವಿ. ಆಲ್ಮೋಸ್ಟ್ 8ಗೆ ರೀಚ್ ಆಗಿದ್ವಿ. 8:30 8:45 ಅಷ್ಟರಲ್ಲಿ ನಮಗೆ ದರ್ಶನನೇ ಆಗೋಯಿತು. ನಮ್ಮ ಚಿಟ್ಟಿನೂ ತುಂಬ ಖುಷಿಯಾಗಿದ್ಲು. ಕಾಯಿ ಮತ್ತು ಹಣ್ಣನ್ನ ಎಷ್ಟು ಬೇಡ ಅಂದರೂ ನಾನೇ ಇಟ್ಕೋತೀನಿ ಅಂತ ಅವಳೇ ಇಟ್ಕೊಂಡು ಬಂದು. ಸೊ ಆಚೆ ಹಂಗೆ 3 ಜನನೂ ದಾರ ಕಟ್ಟಿಸ್ಕೊಂಡ್ವಿ. ಅಲ್ಲಿಂದ ನಾವು ಮಹಿಷಾಸುರ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲೂ ಬಂದು ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಾವು ಬಸ್ ಹತ್ತಿ ಹೋಗಿದ್ದು ಝೂಗೆ ಹೋಗೋಕೆ ಮುಂಚೆ ಝೂ ಅಲ್ಲಿ ಒಂದು 2-3 ಅವರ್ಸ್ ಆದರೂ ಬೇಕೇ ಬೇಕು ಅಲ್ಲೊಳಗಡೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ವಿ. ಸೊ ಅಲ್ಲಿಂದ ಝೂಗೆ ಬಂದ್ವಿ. ಝೂ ಅಂದರೆ ಪ್ರಾಣಿಗಳಂದರೆ ಚಿಟ್ಟಿಗೆ ತುಂಬ ಇಷ್ಟ, ಬರ್ಡ್ಸ್ ಮತ್ತು ಅನಿಮಲ್ಸ್ ನೋಡೋಕ್ಕೆ. ಸೊ ಅವಳಿಗೋಸ್ಕರನೇ ಝೂಗೆ ಬಂದಿದ್ದು. ಸೊ ಅಲ್ಲೆಲ್ಲ ತುಂಬ ಪ್ರಾಣಿಗಳನ್ನ ನೋಡಿದ್ವಿ. ಟೈಗರ್ ಮತ್ತು ಚೀತಾ ಎಲ್ಲ ನಮಗೆ ಲಾಸ್ಟ್ ಟೈಮ್ ಎಲ್ಲ ಸಿಕ್ಕೇ ಇರಲಿಲ್ಲ ನೋಡೋಕ್ಕೆ. ತುಂಬ ದೂರದಿಂದ ನೋಡ್ಕೊಂಡು ಹೋಗಿದ್ವಿ. ಬಟ್ ಈ ಸಲ ಅಂತೂ ತುಂಬ ಹತ್ತಿರದಲ್ಲೇ ನೋಡಿದ್ವಿ. ಟೈಗರ್ ಅಂತೂ ತುಂಬ ಹತ್ತಿರದಲ್ಲಿತ್ತು. ಸೊ ಅದೆಲ್ಲ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಫೇವ್ರೆಟ್ ಚಿಟ್ಟಿಗೆ ಬಂದು ಆನೆ ನೋಡಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾಳೆ. ಇವತ್ತಂತೂ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ನೇಕ್ಸ್ ಬಂದು. ನನಗಂತೂ ಸ್ನೇಕ್ಸ್ ಅಂದರೆ ತುಂಬ ಭಯ. ಬಟ್ ಚಿಟ್ಟಿ ಎಲ್ಲನೂ ಹತ್ರದಿಂದನೇ ನೋಡ್ತಾ ಇದ್ಲು. ಮತ್ತು ಓಡ್ತಾ ಇದ್ಲು. ಮೊದಲು ಸುಸ್ತಾಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಡ್ರಾಮಾ ಮಾಡ್ತಾಯಿದ್ಲು. ಸೊ ನಾವು ಅಲ್ಲಿಂದ ಬಂದು 12:30 ಆಗಿಬಿಟ್ಟಿತ್ತು. ಆಲ್ರೆಡಿ ರೂಮ್ ಚೆಕ್ಔಟ್ ಮಾಡಬೇಕಿತ್ತು. ರೂಮ್ನ ಚೆಕ್ಔಟ್ ಮಾಡಿಕೊಂಡು ಬಂದ್ವಿ ನಾವು. ಸೊ ಮೈಸೂರಿಗೆ ಬಂದು ಹಾಗೆ ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹನುಮಂತು ಪಲಾವ್ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.